ಎಲ್ಲರಿಗೂ ನನ್ನ ಕಡೆಯಿಂದ ಬಿಗ್ ಹಾಯ್. ನಿಮ್ಮ ಮುಂದೆ ಒಂದು ಹೊಸ ಶೋನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಹೊಸ ಶೋ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ್ದಪ್ಪ ಅದು ಹೊಸ ಶೋ ಅಂತಂದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸ್ಟಾರ್ಟ್ ಆಗ್ತಿರುವಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್. ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ ನಂತರ ಸ್ಟಾರ್ಟ್ ಆಗ್ತಿರುವಂತಹ ಬಿಗ್ ಶೋ ಅಂತಾನೆ ಹೇಳ್ಬೋದು, ಬಾಯ್ಸ್ ವರ್ಸಸ್ ಗರ್ಲ್ಸ್. ಈ ಶೋ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಾದ್ರೂ ಕೂಡ ನನ್ನ ಚಾನಲ್ ಸಿಗುತ್ತೆ. ಹಾಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಓಕೆ, ಈ ಹೊಸ ಶೋದಲ್ಲಿ ಏನೇನೆಲ್ಲ ಇರುತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಟೀಮ್ ಲೀಡರ್ ಅಂತ ಇರ್ತಾರೆ. ಯಾರಪ್ಪ ಟೀಮ್ ಲೀಡರ್ ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 10 ಆನೆ ಅಂತಾನೆ ಪ್ರಸಿದ್ಧವಾದಂತಹ ನಮ್ಮ ವಿನಯ್ ಗೌಡ ಅವರು ಬಾಯ್ಸ್ ಟೀಮಿನ ಟೀಮ್ ಲೀಡರ್ ಆಗಿದ್ದಾರೆ. ಅದೇ ರೀತಿ ನಮ್ಮ ಶುಭ ಪುಂಜ ಅವರು, ನಿಮ್ಮೆಲ್ಲರಿಗೂ ಗೊತ್ತು ಶುಭ ಪುಂಜ ಅವರು ಆಯ್ತಾ, ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ತುಂಟಾಟ, ಅವರ ಕಾಮಿಡಿ, ಅವರ ಮುಗ್ಧತೆ ನಾವೆಲ್ಲವನ್ನು ನೋಡಿದ್ದೀವಿ. ಶುಭ ಪುಂಜ ಅಂದ್ರೆ ಎಷ್ಟೋ ಜನಗಳಿಗೆ ತುಂಬಾ ಇಷ್ಟ. ಹಾಗಾಗಿ ಗರ್ಲ್ಸ್ ಟೀಮಿನ ಟೀಮ್ ಲೀಡರ್ ಆಗಿ ನಮ್ಮ ಶುಭ ಪುಂಜ ಅವರು ಬರ್ತಾ ಇದ್ದಾರೆ. ಬಾಯ್ಸ್ ಟೀಮ್ ಅಲ್ಲಿ ಯಾರಪ್ಪ ಇದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಲಾಯರ್ ಜಗದೀಶ್ ಅವರು ಆಯ್ತಾ ಬಾಯ್ಸ್ ಟೀಮ್ ಅಲ್ಲಿ ಇದ್ದಾರೆ. ಲಾಯರ್ ಜಗದೀಶ್ ಅವರ ಮೋಜು ಮಸ್ತಿ, ಚಿಂದಿ ಚಿತ್ರಾನ್ನ ಸೂಪರ್ ಆಗಿ ಯಂಗ್ ಲುಕ್ ಅಲ್ಲಿ ಆಯ್ತಾ ಎನರ್ಜೆಟಿಕ್ ಆಗಿ ನಮ್ಮ ಲಾಯರ್ ಜಗದೀಶ್ ಅವರು ಬಾಯ್ಸ್ ಟೀಮ್ ಅಲ್ಲಿ ಇರ್ತಾರೆ. ನಿಮಗಂತೂ ಎಂಟರ್ಟೈನ್ಮೆಂಟ್, ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಸೂಪರ್ ಆಗಿರುತ್ತೆ. ಅದೇ ರೀತಿ ಬಿಗ್ ಬಾಸ್ ವಿನ್ನರ್ ಆದಂತಹ ಮಂಜು ಅವರು, ನಿಮ್ಮೆಲ್ಲರಿಗೂ ಗೊತ್ತು ಮಂಜು ಪಾವಗಡ ಅವರು ಕೂಡ ಆಯ್ತಾ ನಮ್ಮ ಲಾಯರ್ ಜಗದೀಶ್ ಅವ್ರ ಜೊತೆ ಬಾಯ್ಸ್ ಟೀಮ್ ಅಲ್ಲಿ ಇರ್ತಾರೆ. ಅದೇ ರೀತಿ ಗರ್ಲ್ಸ್ ಟೀಮ್ ಅಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂತಂದ್ರೆ ನೀವು ಈಗ ತಾನೇ ಬಿಗ್ ಬಾಸ್ 11 ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಅವರನ್ನು ನೋಡಿ ಇಷ್ಟಪಟ್ಟಿದ್ದೀರಾ ಆಯ್ತಾ. ಐಶ್ವರ್ಯ ಅವರು ಗರ್ಲ್ಸ್ ಟೀಮ್ ಅಲ್ಲಿ ಇರ್ತಾರೆ. ಅದೇ ರೀತಿ ಶೋಭಾ ಶೆಟ್ಟಿ ಏನು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 11 ಇಂದ ಅವರು ಆಯ್ತಾ ಎಲಿಮಿನೇಟ್ ಆಗಿ ಅಂದ್ರೆ ವಾಲಂಟ್ರಿ ಆಗಿ ಎಲಿಮಿನೇಷನ್ ಆಗಿ ಹೋದ್ರಲ್ವಾ, ಶೋಭಾ ಶೆಟ್ಟಿ ಅವರು ಆಯ್ತಾ, ಶೋಭಾ ಶೆಟ್ಟಿ ಅವರು ಇರ್ತಾರೆ. ಐಶ್ವರ್ಯ ಅವರು ಇರ್ತಾರೆ. ಅದೇ ರೀತಿ ಆಯ್ತಾ ಶಿಶಿರ್ ಅವರ ಎಕ್ಸ್ ವೈಫ್, ನಿಮ್ಮೆಲ್ಲರಿಗೂ ಗೊತ್ತು ಕೋಳಿ ರಮ್ಯ ಅಂತಾನೆ ಅವರು ಆಯ್ತಾ ಪ್ರಸಿದ್ಧಿ ಆಗಿರೋರು, ಕೋಳಿ ರಮ್ಯ ಕೂಡ ಇರ್ತಾರೆ. ಅದೇ ರೀತಿ ಮತ್ಯಾರು ಇರ್ತಾರಪ್ಪ ಅಂತ ನೋಡೋದಾದ್ರೆ ನಿಮಗೆ ಬೇಕಾಗುವಂತಹ ಕೆಲವೊಂದು ಆಯ್ತಾ ಗರ್ಲ್ಸ್ ಕಂಟೆಸ್ಟೆಂಟ್ಗಳು ಇದರಲ್ಲಿ ಹ್ಯಾಡ್ ಆಗ್ತಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ ಮೇಲೆ ಇದರಲ್ಲಿ ಆ್ಯಡ್ ಆಗ್ತಾರೆ. ಅದೇ ರೀತಿ ಬಾಯ್ಸ್ ಟೀಮಿಗೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದಾಗ ಅವರು ಕೂಡ ಇದಕ್ಕೆ ಆ್ಯಡ್ ಆಗ್ತಾರೆ. ಸ್ಪೆಷಲ್ ಆಗಿ ಈ ಒಂದು ಬಾಯ್ಸ್ ಅಂಡ್ ಗರ್ಲ್ಸ್ ಟೀಮಿಗೆ ಬರ್ತಾ ಇರೋರು ಯಾರಪ್ಪ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ ನಂತರ ಒಂದು ಸಸ್ಪೆನ್ಸ್ ಆಗಿರುವಂತ ಒಂದು ಜೋಡಿ ಆಯ್ತಾ ಈ ಒಂದು ಪ್ರೋಗ್ರಾಮಿಗೆ, ಈ ಒಂದು ಶೋಗೆ ಎಂಟ್ರಿ ಆಗ್ತಾ ಇದೆ. ಯಾರಪ್ಪ ಅವರು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಕೂಡ ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಶೋನ ಡಿಸೈನ್ ಮಾಡಿರೋ ರೀತಿ ಬಂದ್ಬಿಟ್ಟು ಸೂಪರ್ ಆಗಿದೆ. ನೀವೆಲ್ಲರೂ ನೋಡಿರ್ತೀರ, ಪೇಟೆ ಹುಡುಗಿರು ಹಳ್ಳಿಗೆ ಬಂದ್ರು ಆಯ್ತಾ, ಹಳ್ಳಿ ಹುಡುಗರು ಪೇಟೆ ಲೈಫ್, ಹಿಂಗೆ ಸುಮಾರು ಪ್ರೋಗ್ರಾಮ್ಗಳನ್ನ ನೀವು ನೋಡಿರ್ತೀರಾ. ಅದೇ ಜಾನರಲ್ಲಿ ಇರುತ್ತೆ. ಇದು ನೋಡೋರಿಗಂತೂ ಮಸ್ತ್ ಮಜಾ ಕೊಡುತ್ತೆ. ಮತ್ತೆ ಗೇಮ್ಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ದಿಲ್ ಖುಷಿಯಾಗಿ ನೋಡ್ಬೋದು ನೀವು ಕುತ್ಕೊಂಡು ಆಯ್ತಾ. ಈ ಪ್ರೋಗ್ರಾಮ್ ನೋಡ್ತಾ ಇದ್ರೆ ನಿಮಗೆ ಆಯ್ತಾ ನಗೆಗಳಲ್ಲಿ ತೇರ್ತೀರಾ. ಪ್ರತಿ ವಾರ ಈ ಒಂದು ಪ್ರೋಗ್ರಾಮ್ ಆಯ್ತಾ ಕಳೆ ಕಟ್ಟುವುದರಲ್ಲಿ ಆಯ್ತಾ ನೋ ಡೌಟ್ ಅಂತೀನಿ. ಪ್ರತಿ ಸಾರಿ ಕೂಡ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ನಾನು ಅನ್ಕೊಂತೀನಿ ಆಯ್ತಾ, ಓಕೆ ಬಿಗ್ ಬಾಸ್ ಸ್ಟಾರ್ಟ್ ಆದ ತಕ್ಷಣ ಬಿಗ್ ಬಾಸ್ ಯಾವಾಗಪ್ಪ ಮುಗಿಯುತ್ತೆ ಅಂತೀವಿ. ಆದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ಅಯ್ಯೋ ಬಿಗ್ ಬಾಸ್ ಮುಗೀತಲ್ಲ ಅಂತೀವಿ. ಆದ್ರೆ ಈ ಒಂದು ಶೋ ಏನು ಆಯ್ತಾ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಇದೆ, ಬಿಗ್ ಬಾಸ್ ಅನ್ನೇ ಮರೆಸುವಂತಹ ಶೋ ಅಂತ ಹೇಳ್ಬೋದು. ನಮ್ಮ ಆನೆ ಅಂದ್ರೆ ಬಿಗ್ ಬಾಸ್ 10 ಆನೆ ಅಂತಾನೆ ಪ್ರಸಿದ್ಧವಾದಂತಹ ನಮ್ಮ ವಿನಯ್ ಗೌಡ ಅವರು ಬಾಯ್ಸ್ ಟೀಮಿನ ಲೀಡರ್ ಆಗಿರೋದ್ರಿಂದ ಇವರು ಅಂತೂ ಟಕ್ಕರ್ ಮೇಲೆ ಟಕ್ಕರ್ ಕೊಡ್ತಾ ಇರ್ತಾರೆ ಲೇಡೀಸ್ ಟೀಮಿಗೆ ಅಂದ್ರೆ ಗರ್ಲ್ಸ್ ಟೀಮಿಗೆ. ಅದೇ ರೀತಿ ಈ ಟೀಮ್ ಅಲ್ಲಿ ಅಂದ್ರೆ ಬಾಯ್ಸ್ ಟೀಮ್ ಅಲ್ಲಿ ಇರುವಂತಹ ಲಾಯರ್ ಜಗದೀಶ್ ಅವರು, ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಸೀಸನ್ 11 ನಲ್ಲಿ ಅವ್ರು ಕೊಟ್ಟಂತಹ ಎಂಟರ್ಟೈನ್ಮೆಂಟ್ ಇರ್ಬೋದು, ಅವ್ರು ಕೊಟ್ಟಂತಹ ಕ್ವಾಟ್ಲೆ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಲಾಯರ್ ಜಗದೀಶ್ ಅವ್ರನ್ನ ನೋಡೋಕ್ಕೋಸ್ಕರವಾಗೇನೆ ಈ ಬಾಯ್ಸ್ ಅಂಡ್ ಗರ್ಲ್ಸ್ ನ ಒಂದು ಶೋ ಏನಿದೆ, ಈ ಶೋವನ್ನ ನೋಡೋಕೆ ಜನ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಲಾಯರ್ ಜಗದೀಶ್ ಅವರ ಕುಸ್ತಿ ಮಸ್ತಿ ಸೂಪರು. ಅದೇ ರೀತಿ ನಮ್ಮ ವಿನಯ್ ಗೌಡ ಅವರ ಟಕ್ಕರು ಫೈಟು ಸಖತ್ತಾಗಿರುತ್ತೆ. ಅದೇ ರೀತಿ ನಮ್ಮ ಪೂಜಾ ಅಂದ್ರೆ ಶುಭ ಪುಂಜ ಅವರ ಎಂಟರ್ಟೈನ್ಮೆಂಟ್ ಸೂಪರ್ ಆಗಿರುತ್ತೆ. ಮಂಜು ಪಾವಗಡ ಅವರ ಕಾಮಿಡಿ, ಅದೇ ರೀತಿ ಐಶ್ವರ್ಯ ಅವರ ಡ್ಯಾನ್ಸ್ ಮಸ್ತಿ ಸೂಪರು. ಅದೇ ರೀತಿ ಶೋಭಾ ಶೆಟ್ಟಿ ಅವರ ಆಯ್ತಾ ಒಂದು ಎಂಟರ್ಟೈನ್ಮೆಂಟ್ ಕೂಡ ಸೂಪರ್ ಆಗಿರುತ್ತೆ. ಕೋಳಿ ರಮ್ಯ, ನಿಮ್ಮೆಲ್ಲರಿಗೂ ಗೊತ್ತು ಕೋಳಿ ರಮ್ಯ ಅಂತಂದ್ರೆ ಆಯ್ತಾ ಮಾತಿನಲ್ಲಿ ಟಕ್ಕರ್ ಕೊಡಕ್ಕೆ ರೆಡಿ ಇರ್ತಾರೆ.
ಒಟ್ಟಾರೆಯಾಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನಿದೆ ಈ ಒಂದು ಶೋ ಏನಿದೆ ನಿಮ್ಮೆಲ್ಲರಿಗೂ ಕೂಡ ಆಯ್ತಾ ನಗೆಗಳಲ್ಲಿ ತೇಲ್ಸೋದಲ್ದೇನೆ ಗೇಮ್ಗಳು, ವೆರೈಟಿ ಆಫ್ ಗೇಮ್ಗಳು ನೋಡಕ್ಕೆ ಆಯ್ತಾ ಸಂತೋಷ, ದುಃಖ, ಪ್ರೀತಿ ಇವೆಲ್ಲವೂ ಕೂಡಿರುತ್ತೆ. ಅದಲ್ಲದೆ ಈ ಒಂದು ಶೋಗೆ ಆಯ್ತಾ ಹೊಸದಾಗಿ ಹ್ಯಾಡ್ ಆಗುವಂತ ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ ನಂತರ ಅಲ್ಲಿರುವ ಕೆಲವೊಂದು ಕಂಟೆಸ್ಟೆಂಟ್ ಇದಕ್ಕೆ ಹ್ಯಾಡ್ ಆಗ್ತಾರೆ. ಹೇಳ್ಬೇಕು ಅಂದ್ರು ನಿಮಗೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಹ್ಯಾಡ್ ಆಗುವ ಚಾನ್ಸಸ್ ಇದೆ. ಅದೇ ರೀತಿ ನಮ್ಮ ಭವ್ಯಗೌಡ ಧನ್ರಾಜ್ ಕೂಡ ಹ್ಯಾಡ್ ಆಗುವ ಚಾನ್ಸಸ್ ಇದೆ. ಗೌತಮಿ ಮತ್ತೆ ಉಗ್ರ ಮಂಜು ಕೂಡ ಹ್ಯಾಡ್ ಆಗುವ ಚಾನ್ಸಸ್ ಇದೆ. ಅಂದ್ರೆ ಈ ಒಂದು ಶೋ ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಹೇಗಿತ್ತು ಅದೇ ರೀತಿ ಆಯ್ತಾ ಒಂದು 3 ತಿಂಗಳುಗಳ ಕಾಲ ನಿಮ್ಮನ್ನ ಆಯ್ತಾ ನಗೆಗಡಲಲ್ಲಿ ತೇಲ್ಸುತ್ತೆ. ಅದೇ ರೀತಿ ಶೋ ಇದೆಯಲ್ಲ, ಡಿಸೈನ್ ಮಾಡಿರುವ ರೀತಿ ಏನಿದೆ ಸೂಪರ್ ಡೂಪರ್ ಆಗಿದೆ. ಮೇನ್ ಗೇಮ್ಸ್ ಅಂದ್ರೆ ಹುಡುಗಿರ ಕೈಲೇ ಮಾಡಕ್ಕಾಗುತ್ತಾ, ಹುಡುಗರ ಕೈಲೇ ಮಾಡಕ್ಕಾಗುತ್ತಾ ಅನ್ನೋ ಜಿದ್ದಿ ಫೈಟ್ ಏನಿದೆ. ಹುಡುಗರು ಟಕ್ಕರ್ ಕೊಡ್ತಾರೆ, ಹುಡುಗಿಯರು ಎಲ್ಲಾ ಗೇಮನ್ನು ಆಡ್ತಾರ, ಹುಡುಗರು ಆಯ್ತಾ ಎಲ್ಲಾ ಗೇಮನ್ನು ಆಡ್ತಾರ. ಅಂದ್ರೆ ಇಲ್ಲಿ ಈ ಒಂದು ಶೋನ ಡಿಸೈನ್ ಮಾಡಿರೋ ರೀತಿ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ. ಹಿಂದಿಯಲ್ಲಿ ಈಗಾಗಲೇ ಆಲ್ರೆಡಿ ಆ ಶೋನ ಮಾಡಿದ್ದಾರೆ. ಈ ಹುಡುಗಿಯರ ಒಂದು ಜೋಡಿ ಟಾಸ್ಕ್ಗಳು ಇರ್ತವೆ, ಜೋಡಿಯಾಗಿ ಅವ್ರು ಪಾರ್ಟಿಸಿಪೇಟ್ ಮಾಡಬೇಕು. ಅಂದ್ರೆ ಎಲ್ಲವನ್ನು ಕೂಡ ಅವರು ಆಯ್ತಾ ಜೋಡಿಯಾಗಿ ನಿಭಾಯಿಸಬೇಕು. ಅಂದ್ರೆ ಒಂದು ಬಾಯ್ಸ್ ಒಂದು ಗರ್ಲ್ಸ್ ಅಂದ್ರೆ ಒಬ್ರಿಗೊಬ್ರು ಟಕ್ಕರ್ ಕೊಟ್ಕೋಬೇಕು, ಯಾರು ಬೆಸ್ಟ್ ಯಾರು ವರ್ಸ್ಟ್ ಅನ್ನೋದ ಪ್ರತಿ ವೀಕು ಇದು ನಿಮಗೆ ನೋಡಕ್ ಮಾತ್ರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಲಾಯರ್ ಜಗದೀಶ್ ಅವ್ರನ್ನ ಇದರಲ್ಲಿ ನೀವು ಡಿಫ್ರೆಂಟ್ ಅಂದ್ರೆ ಹೆಂಗಂಡ್ ಎನರ್ಜೆಟಿಕ್ ಆಗಿ ಲಾಯರ್ ಜಗದೀಶ್ ಅವ್ರು ನೋಡ್ಬೋದು. ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವರು ಅಂದ್ರೆ ತುಂಬಾ ಹಾಟ್ ಆಗಿ ನೋಡ್ಬೋದು. ಅದೇ ರೀತಿ ಮೋಕ್ಷಿತಾ, ಭವ್ಯಗೌಡ ಅವರು ಕೂಡ ಬರುವಂತ ಚಾನ್ಸಸ್ ಇದೆ, ಧನ್ರಾಜ್ ಅವರು ಕೂಡ ಬರುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ನೋಡೋಣ ಯಾರ್ಯಾರು ಇದಕ್ಕೆ ಆ್ಯಡ್ ಆಗ್ತಾರೆ. ಮಾತ್ರ ಶೋ ಮಾತ್ರ ಸೂಪರ್ ಡೂಪರ್ ಆಗಿರುತ್ತೆ. ಇದನ್ನ ನಡೆಸಿಕೊಡ್ತಿರೋದು ನಮ್ಮ ಅನುಪಮ ಅವರು. ನಿಮ್ಮೆಲ್ಲರಿಗೂ ಗೊತ್ತು, ಅನು ಅಂತಂದ್ರೇನೆ ಒಂದು ನಿರೂಪಣೆ ಸೂಪರ್ ಡೂಪರ್ ಆಗಿರುತ್ತೆ. ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರೋಮೋ ಶೂಟು ಮುಗಿದು ಆಲ್ರೆಡಿ ಪ್ರೋಮೋ ಕೂಡ ಬಿಡುಗಡೆ ಆಗಿದೆ. ಅಂದ್ರೆ ಫೆಬ್ರವರಿ 1ನೇ ತಾರೀಕು ಟೆಲಿಕಾಸ್ಟ್ ಆಗಕ್ಕೆ ರೆಡಿ ಆಗ್ತಾ ಇದೆ. ಮೊದಲನೇ ಒಂದು ಪ್ರೋಮೋನ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಬಿಡುಗಡೆ ಮಾಡಿದರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವುದೇ ಒಂದು ಶೋನ ತಂದರೂ ಕೂಡ ಅದೊಂದು ಡಿಫ್ರೆಂಟ್ ಆಗಿ ಅವರು ಡಿಸೈನ್ ಮಾಡಿರ್ತಾರೆ. ನೋಡುವಂತಹ ಪ್ರೇಕ್ಷಕರ ಮನಸೆಳೆಯುವ ಕೆಲಸನ ಕಲರ್ಸ್ ಕನ್ನಡ ವಾಹಿನಿಯವರು ಮಾಡ್ತಾರೆ. ಪ್ರತಿ ಸರಿ ಅಷ್ಟೇ ಬಿಗ್ ಬಾಸ್ ಮುಗಿದ ನಂತರ ಅಯ್ಯೋ ನೆಕ್ಸ್ಟ್ ಏನ್ ಶೋ ಅಂತಿರೋ ನಮಗೆ ಒಂದು ಏನಾದ್ರೂ ಒಂದು ಡಿಫ್ರೆಂಟ್ ಆಗಿರುವಂತ ಶೋನ ನಮ್ಮ ಮುಂದೆ ಇಡ್ತಾರೆ. ಪ್ರತಿ ಸರಿನೂ ಕೂಡ ನಾವು ಆ ಶೋ ನೋಡಕ್ಕೆ ಕಾಯ್ತಾ ಇರ್ತೀವಿ. ಬಿಗ್ ಬಾಸ್ ಮುಗಿತಲ್ಲಪ್ಪ, ಬಿಗ್ ಬಾಸ್ ಸ್ಪರ್ಧಿಗಳನ್ನ ನೀನು ನೋಡಕ್ಕಾಗಲ್ಲ ಅನ್ನೋರಿಗೆ ಇಲ್ಲಿದೆ ನೋಡಿ ಒಂದು ನಿಮಗೆ ಬಿಗ್ ಅಪ್ಡೇಟ್. ಮತ್ತೆ ನೀವು ಬಿಗ್ ಬಾಸ್ ಕನ್ನಡ ಸ್ಪರ್ಧಿಗಳನ್ನ ತೆರೆ ಮೇಲೆ ನೋಡ್ಬೋದು. ಅದು ಯಾವ ಶೋ ಅಪ್ಪ ಅಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ. ಹಾಗಾಗಿ ನೀವೆಲ್ಲರೂ ವೇಟ್ ಮಾಡಿ. ಒಂದೇ ಒಂದು ವೀಕ್ ಅಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿಯುತ್ತೆ. ಅದರಲ್ಲಿರುವ ಸ್ಪರ್ಧಿಗಳನ್ನ ನೀವು ಬಾಯ್ಸ್ ಅಂಡ್ ಗರ್ಲ್ಸ್ ಶೋ ಅಲ್ಲಿ ನೋಡ್ಬೋದು. ಈ ಶೋ ಮಾತ್ರ ಚಿಂದಿ ಚಿತ್ರನ ಬಂದಿ ಮಸಾಲ ನೋಡಕ್ ನೀವೆಲ್ಲ ಕಾಯ್ತಾ ಇರಿ. ಇದರ ಅಪ್ಡೇಟ್ಸ್ ಇರ್ಬೋದು, ಇದ್ರದ್ದು ಪ್ರೋಮೋ ರಿವ್ಯೂ ಇರ್ಬೋದು, ಇದ್ರ ಎಪಿಸೋಡ್ ರಿವ್ಯೂ ಇರ್ಬೋದು, ಯಾರ್ಯಾರು ಬರ್ತಾರೆ, ಯಾರ್ಯಾರು ಏನೇನು ಆಯ್ತಾ, ಯಾರಿಗೆ ಜೋಡಿ ಆಗ್ತಾರೆ ಎಲ್ಲವನ್ನು ಕೂಡ ನಿಮ್ ಮುಂದೆ ಇಡ್ತೀನಿ. ಈ ಶೋನ ರಿವ್ಯೂ ಮಾಡಕ್ಕೆ ಅಂತ ನಾನು ಕಾಯ್ತಾ ಇದ್ದೀನಿ. ರಿವ್ಯೂ ಅನ್ನೋದಕ್ಕಿಂತನೂ ನಾನು ನಿಮ್ ಜೊತೆ ಸೇರಿ ಫನ್ ಮಾಡ್ತೀನಿ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಮೊದಲನೆಯ ವಿಡಿಯೋ. ಈ ವಿಡಿಯೋಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತ ಇದ್ದೀನಿ. ಓಕೆ, ಈ ಒಂದು ಶೋನ ನೀವು ಯಾಕೆ ಎಂಜಾಯ್ ಮಾಡಕ್ ಕಾಯ್ತಾ ಇದ್ದೀರಿ, ಈ ಶೋ ಅಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.